ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇದು ಏನಪ್ಪ ಇದು ಕೊಡೆ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಹೆವಿ ಅಂದರೆ ಹೆವಿ ಮಳೆ ಗೈಸ್. ಸೊ ನಾವು ಬಂದಿರೋ ಪ್ಲೇಸು ಆಲ್ರೆಡಿ ಬಹುಶಃ ನೀವು ನಮ್ಮನೆ ನಾನು ನೋಡಿದ್ದೀರಾ ಯಾವುದು ಏನು ಜಾಗ ಅಂತ. ಸೊ ಜಾಗನ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ನೀವು ವಾಯ್ನಾಡಲ್ಲಿ ಏನಾದರೂ ಒಳ್ಳೆ ರೆಸಾರ್ಟ್, ಲಕ್ಷರಿ ರೆಸಾರ್ಟ್ ನೋಡ್ತಾ ಇದ್ದೀರಾ ಅಂದರೆ ನಾವು ಬಂದಿರೋಂಥ ರೆಸಾರ್ಟು ಮೌಂಟ್ ಸಿನಾರೋ ರೆಸಾರ್ಟು ಗೈಸ್. ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಾ ಇರೋದು ಬೆಳಗ್ಗೆ ಎದ್ದು. ನಾವು ಆಲ್ರೆಡಿ ರೆಸಾರ್ಟಲ್ಲಿ ಸ್ಟೇ ಆಗಿ ಅದಾದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿ ಮಾರ್ನಿಂಗ್ ಹಿಂಗಿದೆ ಗೊತ್ತಾ ವ್ಯೂ, ಬಟ್ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಗೈಸ್. ನಿಮ್ಮಲ್ಲಿ ಏನು ಕಾಣ್ತಿದೆಯಲ್ಲ ವ್ಯೂ ಮಾತ್ರ ಕ್ರೇಜಿ ಆಗಿರುತ್ತೆ. ಸೊ ಇದೇ ಎಂಟ್ರೆನ್ಸು ದ ಮೌಂಟ್ ಸಿನಾರೋ ರೆಸಾರ್ಟ್ಸ್. ಎಂಟ್ರೆನ್ಸ್ ಆಗ್ತಿದ್ದಂಗೆ ನಿಮಗೆ ರಿಸೆಪ್ಷನ್ಸ್ ಬರುತ್ತೆ. ಅದಾದಮೇಲೆ ನಿಮ್ಮ ಪಾರ್ಕಿಂಗ್ ಇಲ್ಲಿರುತ್ತೆ. ಏನು ಗಾಡಿ ಬಂದು ನಿಲ್ಲಿಸ್ತಿದ್ದಂಗೆ ಲಗೇಜ್ ಇವೆಲ್ಲ ಅವರೇ ಬಂದು ಪಿಕಪ್ ಮಾಡಿ ಈ ಗಾಡೀಲಿ ಎತ್ಕೊಂಡು ಹೋಗಿ ನಿಮ್ಮ ರೂಮ್ ಎಲ್ಲಿದೆ ಅಲ್ಲಿ ಕಿತ್ತಿ ಹಾಕ್ತಾರೆ, ನಿಮ್ಮನ್ನು ಕರ್ಕೊಂಡು ಓದಿಸ್ತಾರೆ. ಸೊ ಗಾಡಿ ವೆಹಿಕಲ್ ನಮ್ಮನ್ನ ಪಾರ್ಕ್ ಮಾಡಿದ್ದೀನಿ ನೋಡಿ. ಮೌಂಟ್ ಇದೇ ರಿಸೆಪ್ಷನ್ನು. ಫಸ್ಟು ನೀವು ರಿಸೆಪ್ಷನ್ಗೆ ಚೆಕ್ಇನ್ ಆಗಬೇಕಾಗತ್ತೆ. ಚೆಕ್ಇನ್ ಬಂದು 2 PM ಇಂದ ಇರುತ್ತೆ, ಚೆಕ್ಔಟು 11 PM ಇರುತ್ತೆ. ಸೊ ನಮ್ಮ ರೂಮ್ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ಇದೆ. ಇವಾಗ ಬಂದಿದ್ದೀವಿ. ಮೇಲ್ಗಡೆ ಏನಿದೆ ಅಲ್ಲಿ ರೆಸ್ಟೋರೆಂಟು ಕ್ರೇಜಿ ಆಗೈತೆ. ಪ್ರೈಸು ಹಂಗೆ ಐತಿ ಹೆಂಗೆ ಅಂತ ಕೇಳ್ಬಿಡಿ. ಈಗ ವ್ಯೂ ಪಾಯಿಂಟ್ ಇದೆ ಇಲ್ಲಿ, ಆ ವ್ಯೂ ಪಾಯಿಂಟು ತೋರ್ಸೋಕೆ ಕರ್ಕೊಂಡು ಹೋಗ್ತೀನಿ ನೋಡಿ. ಸೊ ಇದೆಲ್ಲ ರೂಮ್ಸು, ಅದೆಲ್ಲ ಮೇಲ್ಗಡೆ ರೂಮ್ಸ್ ಇದೆ ಮತ್ತು ಇದು ರೆಸ್ಟೋರೆಂಟು. ಸೊ ಮೇಲ್ಗಡೆ ವ್ಯೂ ಪಾಯಿಂಟ್ ಇದೆ ನೋಡಿ. ನನ್ನ ಮಗ ನೋಡಿ ಫುಲ್ ವಾಕಿಂಗ್ ಶುರು ಮಾಡೋಣ. ಇಲ್ಲಿ ಮೇಲ್ಗಡೆ ವ್ಯೂ ಪಾಯಿಂಟ್ ಇದೆ, ಹೋಗೋಣ. ಫಸ್ಟ್ ಇದು ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ವ್ಯೂ ಪಾಯಿಂಟ್. ನೋಡಿ ಇದು ವ್ಯೂ ಪಾಯಿಂಟು, ಇದು ನಮ್ಮ ಪಾರ್ಕಿಂಗು. ಆ್ಯಸ್ ಆಫ್ ನಾವು ನಮ್ದೊಂದು ಕಾರ ಮತ್ತು ಇನ್ನೊಬ್ರು ಇವಾಗ ಬಂದಿದ್ದಾರೆ ಜಸ್ಟು ನೋಡಿ, ಮೌಂಟ್ ಸಿನಾರೋ. ಸೊ ಇದು ವ್ಯೂ ಪಾಯಿಂಟ್ಗೆ ದಾರಿ ಹೆಂಗಿದೆ ನೋಡಿ ಗೈಸ್. ಕಾಸು ಕೊಟ್ಟಂಗೆ ಕಜ್ಜಾಯ, ಕ್ರೇಜಿ ಆಯ್ತಲ್ಲ. ವ್ಯೂ ತೋರಿಸ್ತೀನಿ ಬನ್ನಿ ಗೈಸ್ ಹೆಂಗಿದೆ ಅಂತ. ಸೊ ಇಲ್ಲಿ ಕುತ್ಕೊಂಡು ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ತಾರೆ, ಸೆಟಪ್ ಮಾಡಿದ್ದಾರೆ. ಸೊ ನೋಡಿ ಇದೇ ವ್ಯೂ ಪಾಯಿಂಟು. ನಮ್ಮ ರೆಸ್ಟೋರೆಂಟ್ ಅದು, ಅಲ್ಲಿಗೆ ಹೇಳಿದ್ದೀನಿ ಇನ್ಫಾರ್ಮ್ ಮಾಡೋಕ್ಕೆ. ಅಲ್ಲಿ ಜನ ಅದೇ ರೆಸ್ಟೋರೆಂಟು. ಸೊ ಲಂಚಿಗೆ ಬಂದಿದ್ದೀವಿ ಅಷ್ಟೇ. ಬ್ರೇಕ್ಫಾಸ್ಟು ಡಿನ್ನರ್ ಇನ್ಕ್ಲೂಡೆಡು. ಆ್ಯಕ್ಚುಲಿ ಊಟ ಮಾಡ್ಕೊಂಬರಲಿಲ್ಲ, ಸೊ ಅದರಿಂದ ಊಟ ಇಲ್ಲ ತೊಗೋಬೇಕಾಯ್ತು. ಪ್ರೈಸೆಲ್ಲ ಕೇಳಕ್ಕೆ ಹೋಗ್ಬಿಡಿ, ಗಾಬರಿ ಆಗಿಬಿಡ್ತೀರಾ. ಸೊ ನೋಡಿ ಹೆಂಗಿದೆ ವ್ಯೂ ಪಾಯಿಂಟ್. ಆ್ಯಕ್ಚುಲಿ ನಾನು ಏನು ರಿವರ್ ವ್ಯೂ ಇದೆಯಲ್ಲ ಅಲ್ಲಿ ಮೌಂಟೇನ್ ಶಾಡೋಸ್ ಅಂತ ಬಂದಿದೆ, ಅದನ್ನು ಮಾಡೋಣ ಅಂದ್ಕೊಂಡೆ. ಅದು ತುಂಬ ಕಾಸ್ಟ್ಲಿ ಇತ್ತು. ಸೊ ತುಂಬ ರಿಸರ್ಚ್ ಮಾಡಿ ಕೊನೆಗೆ ಇದನ್ನು ಮಾಡಿದೆ. ದಿಸ್ ವಾಸ್ ವೆರಿ ನೈಸ್. ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ಕ್ಯೂಬಿಕಲ್ ಅಂದರೆ ಈ ಥರ ಸ್ಟೇ ಈ ಥರ ಇರುತ್ತೆ ನೋಡಿ. ಇದು ಪ್ರೈಸ್ ಇನ್ನೂ ಜಾಸ್ತಿ ಇದೆ. ಇಟ್ಸ್ ಅರೌಂಡ್ 20,000 ಏನೋ ಇದೆ ಒನ್ ನೈಟ್ ಸ್ಟೇಗೆ. ಸೊ ಹೆಂಗಿದೆ ನೋಡಿ ಕ್ರೇಜಿ ವ್ಯೂ. ಸೊ ಇದು ಪೂರ್ತಿ ಮೌಂಟ್ ಸಿನಾರೋ ಹೊರದೇನೆ ವ್ಯೂ ನೋಡಿ ಗೈಸ್ ಹೆಂಗಿದೆ. ಆ್ಯಂಡ್ ದ ಕ್ರೇಜಿ ಪಾರ್ಟ್ ಇದೆ ಏನು ಗೊತ್ತಾ ಗೈಸ್, ನೋಡಿ ಇನ್ಫಿನಿಟಿ ಪೂಲ್. ಇದು ಬೇಕು ಅಂತಲೇ ನಾನು ಆ್ಯಕ್ಚುಲಿ ರೆಸಾರ್ಟ್ನ ಹುಡುಕಿರೋದು. ಸೊ ತೋರಿಸ್ತೀನಿ, ಕೆಳಗಡೆ ಹೋಗೋಣ ಹೆಂಗಿದೆ, ಹೆಂಗೆ ಬರುತ್ತೆ, ಫೋಟೋಸ್ ಹೆಂಗೆ ಬರುತ್ತೆ ಅಂತ ಹಾಕ್ತೀನಿ ನೋಡಿ. ಕ್ರೇಜಿಯಾಗಿ ಬರುತ್ತೆ. ಇದು ನಿಮಗೆ ವ್ಯೂ ಪಾಯಿಂಟ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಗೈಸ್ ಹೆಂಗಿದೆ ಏನು ಅಂತ, ಕ್ರೇಜಿ ಆಗಿದೆ ಮಾತ್ರ. ಸೊ ಇಲ್ಲಿಗೆ ಪ್ರೈಸು ಎಷ್ಟಾಗುತ್ತೆ ಏನು ಅಂತ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಫುಲ್ಲು ರೆಸಾರ್ಟು ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಏನೋ ಅಂತ. ಫುಲ್ಲು ರೆಸಾರ್ಟು ಕನ್ನಡದಲ್ಲಿ ತೋರಿಸ್ತೀನಿ, ಬಿಕಾಸ್ ನಾನು ತುಂಬ ರಿಸರ್ಚ್ ಮಾಡಿದೆ ಯೂಟ್ಯೂಬಲ್ಲಿ. ಕನ್ನಡದಲ್ಲಿ ಅಷ್ಟು ರಿವ್ಯೂ ಇರಲಿಲ್ಲ.
ಸೊ ನಾನಿವತ್ತು ಬಂದಿರೋದು ಜುಲೈ 6, 2026. ಇವತ್ತಿಗಂತೂ ಕ್ಲೈಮೇಟ್ ವೆದರ್ ಕ್ರೇಜಿ ಆಗಿದೆ. ಮಳೆನೂ ಬಂದಿದೆ, ಬಿಸಿಲು ಇದೆ, ಪ್ರತಿಯೊಂದು ಇದೆ. ಮತ್ತು ನೋಡಿ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲೂ ಹತ್ತಿ ಹೋಗಿ ನೋಡೋಣ ಏನು ಕಾಣುತ್ತೆ ಅಂತ. ಅದು ವ್ಯೂ ಪಾಯಿಂಟೇನೆ. ನೋಡಿ ಪಾಪ ಬರ್ತಿದ್ದಾನೆ, ಅವನಿಗಂತೂ ಎಲ್ಲನೂ ತೋರಿಸ್ಬೇಕು ಅಂತ ಆಸೆ ನನಗೆ. ನಾವಂತೂ ನೋಡಿಲ್ಲ ಅಲ್ಲಿ ಟೀಮ್ ಎಂಜಾಯ್. ನೋಡಿ ನೋಡಿ ನನ್ನ ಮಗನ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋದ್ರೆ ಇಲ್ಲಿ ಆಟ ಆಡ್ತಾನೆ ಸುಂದರ. ನೋಡಿ ನಮ್ಮ ಬಾಸ್ಗೆ ಒಂದೇ ಚೇರ್ ಕೊಟ್ಟವ್ರೆ ಆ್ಯಂಡ್ ಅವನಿಗೆ ಸ್ಪೆಷಲ್ ಪ್ಲೇಟ್ ಮಿನಿಯನ್. ಗೈಸ್ ನೋಡಿ ಪೆರಿ ಪೆರಿ ಕೇರಳ ಸ್ಟೈಲ್ ಚಿಕನ್ ಆರ್ಡರ್ ಮಾಡಿದ್ದೀವಿ. ಸ್ಪೈಸಿಯಾಗಿ ಸಾಕಾಗಿದೆ, ಕ್ರೇಜಿ ಆಗಿದೆ. ಗೈಸ್ ನೋಡಿ ಪನ್ನೀರ್ ಬಟರ್ ಮಸಾಲ ಮತ್ತು ಬಟರ್ ನಾನ್ ಆರ್ಡರ್ ಮಾಡಿದ್ದೀವಿ. ಸಾಕಾಗಿರುತ್ತೆ ನೋಡಿ. ನಮ್ಮ ಬಾಸು ತಿಂದು ಯಾವತ್ತೂ ತಿಂದಿಲ್ಲ, ಹಿಂಗೆ ತಿಂತಾವ ಕಣ್ಣಾಕ್ಬಿಟ್ರಪ್ಪ. ನೋಡಿ ರೆಸ್ಟೋರೆಂಟ್ ಹತ್ರ ಇರೋದು, ಕ್ರೇಜಿ ಆಗುತ್ತಲ್ಲ. ಮಳೆ ಆಲ್ರೆಡಿ ಶುರುವಾಗಿದೆ. ಆ್ಯಕ್ಚುಲಿ ಟೈಮಿಂದ 4 ಗಂಟೆ, ಬಟ್ ನೀವು ನೋಡ್ಬೋದಿಲ್ಲ ಆಲ್ರೆಡಿ ಇಟ್ಸ್ ಅಬೌಟ್ ಡಾರ್ಕ್. ಆಲ್ರೆಡಿ ತುಂಬ ಕತ್ಲೆ ಥರ ಫೀಲ್ ಆಗ್ತಾಯಿದೆ. ಬಟ್ ನಾನು ಬಂದಿರೋ ಕಾನ್ಸೆಪ್ಟ್ ಇನ್ಫಿನಿಟಿ ಪೂಲು. ಸೊ ಅದನ್ನು ಬೇಗ ಮುಗಿಸಿ ಇನ್ಫಿನಿಟಿ ಪೂಲಲ್ಲಿ ಹೋಗಿ ಫೋಟೋಸ್ ತೊಗೋಬೇಕು. ಎಲ್ಸ್ ನೋಡಿ ಇದೆ ರಿಸೆಪ್ಷನಿಂದ ಫಸ್ಟ್ ರೂಮೇ ನಮ್ಮದು. ರೂಮ್ ನಂಬರ್ 301, 302, 303. ಪೂಲ್ ವ್ಯೂ ರೂಮ್ಸ್ ಅಂದರೆ ಇದೆ, 3 ಪೂಲ್ ರೂಮ್ಸು. ಬನ್ನಿ ರೂಮ್ಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಲಗೇಜಲ್ಲಿ ಆಲ್ರೆಡಿ ಒಳಗಡೆ ಇಟ್ಟಿದ್ದೀನಿ, ಜಸ್ಟ್ ನಿಮಗೆ ರೂಮು ಹೇಗಿರುತ್ತೆ ಅಂತ ಸಿಗಲಿ. ಪೂಲ್ ವ್ಯೂ ಬರುತ್ತೆ ಇಲ್ಲಿಂದ. ಎಷ್ಟು ನೋಡಿ ಹೇಗಿದೆ ರೂಮ್ ಅಂತ. ಇದೊಂದು ಎಷ್ಟು ರೂಮು, ಇದೆಲ್ಲ ಲಗೇಜ್ ಆಲ್ರೆಡಿ ಇಟ್ಟಿದ್ದೀನಿ. ಇದೇ ಪೂಲ್ ವ್ಯೂ ರೂಮ್ ಅಂದರೆ ಇಲ್ಲಿಂದ ನಿಮಗೆ ಪೂಲ್ ವ್ಯೂ ಕಾಣುತ್ತೆ. ಇದೇ ಪೂಲ್, ಯಾರು ಇಲ್ಲ ಗೈಸ್, ಹೋಗಿ ಬಿದ್ದುಬಿಡ್ತೀನಿ ಪೂಲ್ಗೆ. ಪೂಲಿಗೆ ಹೋಗೋಣ ಅಂತ ನೋಡ್ತಾ ಇದ್ದೀನಿ, ಎಂಟ್ರೆನ್ಸ್ ಹೆಂಗಿರುತ್ತೆ ಏನು ಅಂತ. ಬರ್ತಾರೆ ಅದೇ ಗೈಸ್ ಪೂಲು, ಇನ್ಫಿನಿಟಿ ಪೂಲ್. ಇಲ್ಲಿಂದ ಹೋದ್ರೆ ಪೂಲ್. ಓ ಇಲ್ಲಿ ಇದೆ ಅನ್ಸುತ್ತೆ ಗೈಸ್, ಏನೋ ಸಿಮ್ಸ್ ಇಲ್ಲಿದ್ದಾವೆ, ಮೇ ಬಿ ಟವಲ್ಸ್ ಎಲ್ಲ ಇಟ್ಟಿದ್ದಾರೆ ಅನಿಸುತ್ತೆ. ಇದು ಫಸ್ಟ್ ಪೂಲು ನೋಡಿ, ಇದೆ ಪೂಲು ನೋಡಿ. ಟವಲ್ಸ್ ಅಂದರೆ ಮೇ ಬಿ ಇದನ್ನು ಮಾಡ್ಕೊಂಬಂದ ಮೇಲೆ ಹೊರಕೊಟ್ಟು ಜಿಮ್ಮು ನೋಡಿ, ಜಿಮ್ ಆ್ಯಕ್ಸೆಸ್ಸು, ಜಿಮ್ ಇದೆ ಪ್ಲಸ್ ಇಂಡೋರ್ ಗೇಮ್ಸ್ ಇದೆ ನೋಡಿ. ಅಲ್ಲಿ ವಾಂಟ್ ಟು ಪ್ಲೇ ಇಂಡೋರ್ ಗೇಮ್ಸ್, ಜಿಮ್ ಇದೆ, ಇಂಡೋರ್ ಗೇಮ್ಸ್ ಇದೆ. ಹುಷಾರಿಲ್ಲ, ಜಾಡ್ತಾನೆ ಎಸ್ ನೋಡಿ. ಇದೆ ಫುಲ್ ನೋಡಿ ಹೆಂಗೆ ಬರುತ್ತೆ ಗೊತ್ತಾ ವ್ಯೂ. ಒಂದು ಫೋಟೋ ಹಿಂಗೆ ತೆಗೆದ್ರೆ ಹೆಂಗೆ ಕಾಣುತ್ತೆ ಗೊತ್ತಾ ವ್ಯೂ. ದಿಸ್ ಇಸ್ ಕಾಲ್ಡ್ ಇನ್ಫಿನಿಟಿ ಪೂಲ್. ಇಲ್ಲಿ ಹಾಕಿದ್ದಾರೆ ನೋಡಿ, ಮೌಂಟ್ ಸೆನೋಡೋ. ಕೂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ರೆ ಕ್ರೇಜಿ ಆಗಿರುತ್ತೆ. ಇದು ಒಂದು ಪೂಲು, ಇದ್ರ ಕೆಳಗಡೆ ಇನ್ನೊಂದು ಪೂಲ್ ಇದೆ. ನೋಡಿ ಅಲ್ಲಿಂದ ಓವರ್ ಫ್ಲೋ ಆಗಿದ್ದು ಇದ್ರೊಳಗಡೆ ಬೀಳುತ್ತೆ. ಅದೇನು ಕೆಳಗಡೆ ಚೆಲ್ಲಲ್ಲ. ದಿಸ್ ಇಸ್ ಕಾಲ್ಡ್ ಇನ್ಫಿನಿಟಿ ಪೂಲ್. ಯಾರೇ ಏನಿಲ್ಲ, ಖಾಲಿ ಇದೆ. ಇದೆ ನಮ್ಮ ರೂಮ್. ದಿಸ್ ಇಸ್ ಅವರ್ ರೂಮ್. ಅದು ರಿಸೆಪ್ಷನ್. ಇದೆಲ್ಲ ಗ್ಲೋಬ್ಸ್, ಇದೆಲ್ಲ ನಿಮಗೆ ಹೇಳಿದಾಗ 20,000 ಅಷ್ಟು ಇಷ್ಟು ಇದೆ. ಬನ್ನಿ ಕೆಳಗಡೆ ಪೂಲ್ ಇದೆಯಲ್ಲ ಅದನ್ನು ತೋರಿಸ್ತೀನಿ. ಪ್ಲೀಸ್ ನೋಡಿ, ನೈಟ್ ಆದರೆ ಮ್ಯೂಸಿಕ್ ಸಿಸ್ಟಮು ಮೆಲೋಡಿ ಆಗಿ ಹಾಕ್ತಾರೆ. ಡಿನ್ನರ್ ಇದೆ 7:30 9:00. ಅದಾದಮೇಲೆ ಫೈರ್ ಕ್ಯಾಂಪ್ ಅರೇಂಜ್ ಮಾಡಿದ್ದಾರೆ. ಗೈಸ್ ನೋಡಿ, ಬುಕ್ಕಿಂಗ್ ಮಾಡ್ಬೇಕಾದ್ರೆ ನೀವು ಡಿನ್ನರ್ ಆಪ್ಷನ್ ಮಾಡಿಕೊಂಡ್ರೆ
ಸೊ ಇದು ಡಿನ್ನರ್ ಸೆಟಪ್ ಆಗಿರುತ್ತೆ. ಸೊ ಬಫೆ ಸಿಸ್ಟಮ್ ಇರುತ್ತೆ. ಸೊ ಎಲ್ಲ ಬಫೆ ಸಿಸ್ಟಮು. ಸೊ ನಿಮ್ಮ ಬುಕ್ಕಿಂಗಲ್ಲಿ ಮೇ ಬಿ 1000 ಏನು ಎಕ್ಸ್ಟ್ರಾ ಆಗುತ್ತೆ. ಸೊ ಇನ್ಕ್ಲೂಡ್ ಮಾಡಿಕೊಂಡ್ರೆ ಸೊ ಆಲ್ಮೋಸ್ಟ್ ನಿಮ್ಗೆ ಇದೆಲ್ಲ ಬರುತ್ತೆ. ಇದೆಲ್ಲ ಡಿನ್ನರ್ಗೆ ಇವಾಗ ರೆಡಿಯಾಗಿರೋದು ನೋಡಿ. ಇದೆಲ್ಲ ಫುಲ್ಲು ಡಿನ್ನರ್. ಗೈಸ್ ನಿಮಗೆ ಆ ಸೆಕ್ಷನ್ ಎಲ್ಲ ಫುಲ್ಲು ವೆಜ್ ಇರುತ್ತೆ ಆ ಸೆಷನ್ನು. ಅದಾದಮೇಲೆ ಇಲ್ಲಿಗೆ ಬಂದರೆ ನಾನ್ ವೆಜ್ಜು. ಸೊ ನಾನ್ ವೆಜ್ಜಲ್ಲಿ ನಿಮಗೆ ಚಿಕನ್ ಟಿಕ್ಕಾ, ಎಗ್ ಡ್ರೈ, ಫಿಶ್ ಪೆಪ್ಪರ್ ಮಸಾಲ, ಚಿಕನ್ 4 ಐಟಮ್ ಬರುತ್ತೆ ಅಷ್ಟೇ. ಗೈಸ್ ನೋಡಿ ಅರ್ಲಿ ಮಾರ್ನಿಂಗ್ ವ್ಯೂ, ಪೂಲ್ ವ್ಯೂ ಹೆಂಗಿದೆ ಅಂತ. ಯಾರಂದರೆ ಯಾರು ಇಲ್ಲ. ಆ್ಯಕ್ಚುಲಿ ನಾವು ಬಂದಿರೋದು ವೀಕೆಂಡ್ ಫರ್ ಶೋರ್. ಇದು ಕ್ರೌಡ್ ಇರುತ್ತೆ. ನಿಮ್ಗೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಸಹ ಜಾಗ ಸಿಗೋಲ್ಲ ನೋಡಿ. ಇವತ್ತು ವೀಕ್ಡೇ. ಮ್ಯಾಕ್ಸಿಮಮ್ ಅಂದರೆ ಒಂದು 5 ರೂಮ್ಸ್ ಬುಕ್ ಆಗಿರ್ಬೋದು ಅಷ್ಟೇ. ಫುಲ್ಲು ಖಾಲಿ ಹೊಡಿತಿದೆ ಗೈಸ್. ನೀವೇ ಬಂದು ಬಿದ್ದು ಒದ್ದಾಡ್ಬೋದು. ಪೂಲೇ ನಿಮ್ಮದು ಅಂದ್ಕೊಂಬಿಡಿ ನೋಡಿ. ಇನ್ಫಿನಿಟಿ ಪೂಲ್ ವ್ಯೂ. ನೋಡಿ ಕಾರೆಲ್ಲ ತಗೊಂಬಂದು ಆ್ಯಕ್ಚುಲಿ ಇಲ್ಲೂ ಪಾರ್ಕ್ ಮಾಡ್ಬೋದು. ಕ್ರೇಜಿ ಎಲ್ಲ ಗೊತ್ತೇ ಇಲ್ಲ ಇದು ನೋಡಿ. ಒಳಗಡೆಗೂ ತೊಗೊಂಬಂದು ಪಾರ್ಕ್ ಮಾಡ್ಬೋದು ಕಾರು. ಆಲ್ಮೋಸ್ಟ್ ಎಲ್ಲ ಕೆ ಎ ಗಾಡಿಗಳೇ ಇದೆ. ಅವ್ರು ಯಾರೋ ಕರ್ನಾಟಕದವರು. ನಮ್ಮ ಕೆ ಎ ಗಾಡಿಗಳೇ ಇದೆ. ಇಲ್ಲಿವರೆಗೂ ಪಾರ್ಕಿಂಗ್ ಮಾಡಿ ಇಲ್ಲಿಂದನೇ ಹೋಗ್ಬೋದು ವ್ಯೂ. ನೋಡಿ ಇಲ್ಲೂ 2 ಕ್ಯೂಬಿಕಲ್ಸ್ ಇದೆ. ಆ್ಯಕ್ಚುಲಿ ಈ ಥರ ಇರೋದಕ್ಕೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಬಟ್ ಎಂಟ್ರಿ ರಿಸ್ಟ್ರಿಕ್ಟೆಡ್ ಅಂತ ಇರುತ್ತೆ. ಬಿಕಾಸ್ ಇದು ಅವ್ರು ಪ್ರೈವೇಟಾಗಿ ಬುಕ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರಿಗೋಸ್ಕರ ಎಂಟ್ರಿ ರಿಸ್ಟ್ರಿಕ್ಟೆಡ್ ಇರುತ್ತೆ. ನೋಡಿ ಇದು ಕ್ರೇಜಿ ಆಗಿದೆ. ಅಲ್ಲಿ ಕೆಳಗಡೆ ಬೇಡ ಕೂತ್ಕೊಳ್ಳೋ ಜಾಗ ಮಾಡಿದ್ದಾರೆ. ಇದೆಲ್ಲ ಟ್ರಾನ್ಸ್ಪರೆಂಟ್. ನಿಮಗೆ ಒಳಗಡೆಯಿಂದ ಆಚೆದು ಕಾಣುತ್ತೆ, ಬಟ್ ಆಚೆ ಕಡೆಯಿಂದ ಒಳಗಡೆ ಕಾಣಲ್ಲ ನೋಡಿ. ಬಟ್ ಇದೆಲ್ಲ ನೋಡಿ ಸೇಮ್ ಶೇಪೇ. ಬಟ್ ಇದೆಲ್ಲ ನಿಮಗೆ ಹೊರಗಡೆ ವ್ಯೂ ಇಲ್ಲ. ಇದು ಜಸ್ಟ್ ಕವರ್ಡ್. ಅಂದರೆ ಇದು ಸ್ವಲ್ಪ ಪ್ರೈಸ್ ಕಡಿಮೆ ಇರುತ್ತೆ. ಇದೆಲ್ಲ ಕವರ್ಡ್ ಬಟ್ ಸೇಮ್ ಶೇಪಲ್ಲೇ ಇರುತ್ತೆ ಅಷ್ಟೇ. ನೋ ಎಂಟ್ರಿ ಅಂದರೆ ಆಲ್ರೆಡಿ ಎಲ್ಲ ಬುಕ್ಕಿಂಗ್ ಆಗಿರುತ್ತೆ. ಸೊ ಆ ಪರ್ಪಸಿಂದ ನೋ ಎಂಟ್ರಿ ಅಂತ ಹಾಕಿದ್ದಾರೆ. ಈ ಪಾತ್ ಏನಿದೆ ಅಲ್ಲ, ಈ ಪಾತ್ ಪೂರ್ತಿ ಸೇಮ್ ಅದೇ ಥರ ಕ್ಯೂಬ್ಸ್ಗಳೇ ಇರುತ್ತೆ. ಮೇಂಟೆನೆನ್ಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಕೋರ್ಟು ಸಹ ಇದೆ. ಇಂಡೋರ್ ಔಟ್ಡೋರ್ ಗೇಮ್ಸ್ ಇದೆ. ಅದನ್ನು ತೋರಿಸ್ತೀನಿ ಬನ್ನಿ. ಸೊ ಇದೆಲ್ಲ ಜಸ್ಟ್ ರಿಲ್ಯಾಕ್ಸೇಷನ್ ಏರಿಯಾ ಇದು. ಅದಾದಮೇಲೆ ಇಲ್ಲಿ ನಮಗೆ ನೋಡಿ ಕೋರ್ಟ್ ಇದೆ. ಕ್ರಿಕೆಟ್ ಆಡೋಂಗಿದ್ರೆ ಆಡ್ಬೋದು. ಬಟ್ ತುಂಬ ಮಳೆ ಇದೆ ಗೈಸ್. ಸೊ ಈ ಬೆಟ್ಟ ಇದರಲ್ಲಿ ಏನೂ ಮಾಡೋಕ್ಕಾಗಲ್ಲ ನೋಡಿ. ಕ್ರೇಜಿ ಆಗಿದೆ. ಮತ್ತು ಆ್ಯಕ್ಚುಲಿ ಇಲ್ಲಿ ಬಂಡೆ ಒಳಗಡೆನೂ ಈ ಬಂಡೆ ಏನು ಬರ್ತಲ್ಲ, ಬಂಡೆ ಒಳಗಡೆನೂ ಒಂದು ರೂಮ್ ಥರ ಕಾನ್ಸೆಪ್ಟ್ ಇದೆ. ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಬಟ್ ನಿಮ್ಮ ಬುಕ್ಕಿಂಗ್ ಮಾಡ್ಬೇಕಾದ್ರೆ ತೋರಿಸುತ್ತದೆ. ಗೈಸ್ ದಿಸ್ ಇಸ್ ಅ ವ್ಯೂ ಫ್ರಮ್ ಪೂಲ್ ವ್ಯೂ ರೂಮ್. ನೋಡಿ ಹೆಂಗಿದೆ ವ್ಯೂ. ಫುಲ್ಲು ಕ್ಲಿಯರ್ ಆಗೈತೆ ಇವಾಗ. ಕಾಣಿಸ್ತಾ ಇದೆಯಾ? ಈ ಕಡೆ ಒಂದು ಬೆಟ್ಟ ಬೇರೆ ಇದೆ. ಈಗೆಲ್ಲ ನೀಟಾಗಿ ಕ್ಲಿಯರ್ ಆಗ್ತಾ ಇದೆ. ನೋಡಿ ಗೈಸ್, ಸ್ವಿಮ್ಮಿಂಗ್ ಪೂಲ್ ಬಂದಿದ್ದೀನಿ. ಯಾರೂ ಇಲ್ಲ. ಸೊ ಇಟ್ಸ್ ಎ ವೀಕ್ ಡೇ. ಇನ್ಫಿನಿಟಿ ಪೂಲ್ ವ್ಯೂ ನೋಡ್ತಾ ಇದೆ. ಇನ್ನೇನು ಮಳೆ ಬರೋ ಥರ ಇದೆ. ಆ್ಯಕ್ಚುಲಿ ಆ ಕಡೆಯಿಂದ ಬರ್ತಾ ಇದೆ ಮಳೆ. ಆ ಮಳೆ ಜೊತೆ ಸ್ವಿಮ್ಮಿಂಗ್ ಆಡ್ತಾರೆ. ಹೆಂಗಿರುತ್ತೆ ಗೊತ್ತಾ? ಕ್ರೇಜಿ ನೋಡಿ. ಮೌಂಟ್ ಸನಾಡ
ಅಲ್ಲಿಂದನೇ ತೋರಿಸಿದ್ದು ನಾನು ಅದನ್ನು. ಗೈಸ್ ಬೈ ಡಿಫಾಲ್ಟ್ ಆಗಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದು ಬ್ರೇಕ್ಫಾಸ್ಟ್ ಆಗಿರುತ್ತೆ. ಆಲ್ಮೋಸ್ಟ್ ನಿಮಗೆ ಬ್ರೇಕ್ಫಾಸ್ಟ್ ಎಲ್ಲ ಸಿಗುತ್ತೆ. ಆ್ಯಂಡ್ ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ನಮಗೆ ಏನು ಕಾನ್ಸೆಪ್ಟ್ ಇದೆ ಸೇಮ್ ಕಾನ್ಸೆಪ್ಟ್ ನಿಮ್ಗೆ ಸಿಗುತ್ತೆ. ಕೇಕ್ಸ್ ಆಗಿರ್ಬೋದು ಬೈ ಡಿಫಾಲ್ಟ್ಲಿ ಇದು ಇನ್ಕ್ಲೂಡ್ ಆಗಿರುತ್ತೆ. ಡಿನ್ನರ್ ಮಾತ್ರ ಇನ್ಕ್ಲೂಡ್ ಆಗಿರಲ್ಲ. ಎಗ್ಸ್ ಇರುತ್ತೆ, ಪ್ಲಸ್ ನಿಮ್ಗೆ ಇಲ್ಲಿ ಆಮ್ಲೆಟ್ ಸಿಗುತ್ತೆ, ಚೀಸ್ ಮಸಾಲ ಸಿಗುತ್ತೆ, ಮಸಾಲೆ ದೋಸೆ ಬೇಕು ಅಂದರೆ ಹಾಕಿಸ್ಕೋಬೇಕು. ಆ್ಯಂಡ್ ಬನ್ನಿ ಹಾಕ್ಕೊಂಡಿದ್ದೀವಿ ಬಾರ್ಸೋಣ. ಬಾಸ್ ಆಲ್ರೆಡಿ ಬಾರಿಸ್ತಾರೆ.